ನೋಡಿ, ಇವತ್ತು ನಾನು ಅವತ್ತೇ ಹೇಳಿದ್ದೆ ಸಿಮೆಟ್ರಿಕ್ ಟ್ರಯಾಂಗಲ್ ಆಗಿದೆ ಮಾರ್ಕೆಟ್ ಅಲ್ಲಿ. ಇಲ್ಲಿಂದನೇ ಕೆಳಗಡೆ ಮಾರ್ಕೆಟ್ ರಿಜೆಕ್ಷನ್ ಆಗ್ಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ. ಇಲ್ಲಿಂದ ನೋಡಿ, ಇಲ್ಲಿ ಈ ಲೈನ್ಗೆ ಟಚ್ ಮಾಡಿ ಮಾರ್ಕೆಟ್ ಮೇಲೆ ಹೋಗಿದೆ. ನಮ್ಮ ಲೈನ್ಗೆ ಟಚ್ ಮಾಡಿ ಇಲ್ಲಿಂದನೇ ಹೋಗ್ಬೇಕು ಅಂತಾನೆ ಹೇಳಿದ್ದೀನಿ ನಾನು. ಫಸ್ಟ್ ಡೇ 27 ಇಂದ ಏನು ಯೂಟ್ಯೂಬ್ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದಾನೇ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಇಲ್ಲಿಗೆ ಬಂದೇ ಹೋಗ್ಬೇಕು, ಬಿಗ್ ಮೂವ್ಮೆಂಟ್ ಕೊಡ್ಬೇಕು ಅಂತ. ಸೊ ಇವಾಗ ನಾಳೆ ಅಂದ್ರೆ ಸೋಮವಾರ ದಿನಕ್ಕೆ ನಿಫ್ಟಿ ಏನಾಗುತ್ತೆ ಅಂತ ನೋಡೋಣ. ಮತ್ತೆ ನಿನ್ನೆನೂ ಕೂಡ ಹೇಳಿದ್ದೆ ನಾನು, ಇದೇ ಲೈನಿಗೂ ಗೋಲ್ಡನ್ ಝೋನ್ ಸಿಂಕ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಇಲ್ಲಿಗೆ ಬರಬೇಕು ಅಂತ. ಓಕೆನಾ? ಈಗ ನಿಫ್ಟಿ ಏನಾಗುತ್ತೆ ಅಂತ ನೋಡೋಣ. ಸೊ ಮಾರ್ಕೆಟು ನಾವು ನಿನ್ನೆ ಏನೇನು ಪ್ರಿಡಕ್ಷನ್ ಮಾಡಿದ್ವೋ ಅದ್ರ ಪ್ರಕಾರನೇ ವರ್ಕ್ ಆಗಿದೆ. ಅದು ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಅದನ್ನ ಬ್ರೇಕ್ ಗ್ಯಾಪ್ ಡೌನ್ ಆಯ್ತು ಮಾರ್ಕೆಟು. ಈ ನಿನ್ನೆ ಏನ್ ನಾನು ಟಾರ್ಗೆಟ್ಗಳನ್ನ ಇಟ್ಟಿದ್ನೋ ಅದಕ್ಕೆ ಮಾರ್ಕೆಟ್ಗೆ ನ್ಯೂಸು ಸಿಂಕ್ ಆಯ್ತು ಅಷ್ಟೇ. ನ್ಯೂಸಿಗೂ ಮಾರ್ಕೆಟಿಗೂ ಸಂಬಂಧ ಇರಲ್ಲ. ಸೊ ಆ ಟಾರ್ಗೆಟಿಗೆ ಹೋಗ್ಬೇಕು ಅಂದ್ರೆ ಆ ಮಾರ್ಕೆಟಿಗೆ ನ್ಯೂಸು ಸಿಂಕ್ ಆಗುತ್ತೆ. ಸೊ ಯೂಶಲಿ ಮಾರ್ಕೆಟು ಬೇರಿಶ್ ಆಯ್ತು, ಇವತ್ತು ಗ್ಯಾಪ್ ಡೌನೇ ಆಗೋಯ್ತು. ಸೊ ನಾನು ಇವಾಗ ಟ್ರೇಡ್ ಪಂಚ್ ಮಾಡಿಲ್ಲ ಅಂತ ಹೇಳ್ದೆ ನಿಮಗೆ. ಟ್ರೇಡ್ ನಾವು ಪಂಚ್ ಮಾಡಿಲ್ಲ. ಬುಲ್ಲಿಶ್ ಅಲ್ಲೂ ಅಷ್ಟೇ ಟಾರ್ಗೆಟ್ಗಳನ್ನ ಇಟ್ಕೊಂಡಿದ್ದೆ ಇಲ್ಲಿಗೆ ಹೋಗ್ಬೇಕಂತ. ಯೂಶಲಿ ಹೋಯ್ತು. ಕಲಿತಾ ಇದ್ದೀನಿ, ಇನ್ನೂ ಚೆನ್ನಾಗಿ ಕಲ್ತ ಮೇಲೆ ಪರ್ಫೆಕ್ಟ್ ಆಗ್ತೀನಿ. ಅವಾಗ ಅಷ್ಟೊಂದು ತಲೆನ ಕೆಡಿಸ್ಕೊಳೋ ಅವಶ್ಯಕತೆ ಇರಲ್ಲ. ಸೊ ಓಕೆ ನೋಡಿ, ನಾಳೆ ಅಂದ್ರೆ 10ನೇ ತಾರೀಕು 11ನೇ ತಿಂಗಳು 20ನೇ ತಾರೀಕು ನಿಫ್ಟಿ ಏನಾಗುತ್ತೆ ಅಂತ ಪ್ರಿಡಕ್ಟ್ ಮಾಡಿದ್ದೀನಿ. ನೋಡಿ, ನಿಫ್ಟಿಲಿ ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡಿದೆ. ಇಲ್ಲಿ ಇದನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದೇ ಪ್ಯಾಟ್ರನ್ನು ಇಲ್ಲಿ ಕೂಡ ಆಗಿತ್ತು ನೋಡಿ, ಕಾಣಿಸ್ತಾ ಇದೆ ಇದೇ ತರ. ಬಿದ್ದೋಗಿರೋ ಮಾರ್ಕೆಟ್ ಇಂದ ಮಾರ್ಕೆಟ್ ಮೇಲ್ ಬರ್ಬೇಕಾದ್ರೆ ಒಂದು ಪ್ರೈಸ್ ಆಕ್ಷನ್ ಮಾಡ್ಕೋಬೇಕು. ಇದು ಎಲ್ಲ ಪ್ರೈಸ್ ಆಕ್ಷನ್ ಅಂತಾರೆ. ಇದೆ ತರ ಪ್ಯಾಟರ್ನ್ಗಳನ್ನ ಪ್ರೈಸ್ ಆಕ್ಷನ್ ಅಂತಾನೆ ಕರೆಯೋದು. ಈ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮಾರ್ಕೆಟ್ ಮೂವ್ಮೆಂಟ್ ಕೊಡೋದು. ಸೊ ನೋಡಿ, ಈಗ ನಿಫ್ಟಿ ಏನಾದ್ರು ಮೂವ್ಮೆಂಟ್ ಕೊಡಬೇಕು ಅಂತಂದ್ರೆ 25,600ಕ್ಕೆ ಹೋಗ್ಬೇಕು. ಅದು ಯಾವಾಗ ಇಲ್ಲಿ ಈ ಲೈನ್ ನ ಬ್ರೇಕ್ಔಟ್ ಕೊಟ್ಟಾಗ ಹೋಗುತ್ತೆ. ಸೊ ನಾನು ಸೇಫರ್ ಆಗಿರ್ಲಿ ಅಂದ್ಬಿಟ್ಟು ಇಲ್ಲಿ ಕೊಟ್ಕೊಂಡಿದ್ದೀನಿ 25,542 540-42ರಲ್ಲಿ ಎಂಟ್ರಿ ಇರ್ಲಿ. ಓಕೆನಾ? ಯಾಕಂದ್ರೆ ಈ ವಿಕ್ ಬಿಟ್ಟಂಗೂ ಆಗುತ್ತೆ. ಅವಾಗ ಈ ವಿಕ್ ಬಿಟ್ಟಾಗ ತಗೊಂಡ್ರು ಓಕೆ, ಇಲ್ಲಾಂದ್ರೆ ಇಲ್ಲಿ ತಗೊಳ್ಬಹುದು. ಇನ್ನೂ ಸೇಫರ್ ಆಗಿರ್ತೀರಾ. ಎಸ್ ಎಲ್ ನ ಆದಷ್ಟು ಕಮ್ಮಿ ಇಟ್ಕೊಳ್ಳಿ, ಪರವಾಗಿಲ್ಲ. 10 ಪಾಯಿಂಟ್ ನಿಮ್ ಪ್ರೀಮಿಯಂ ಅಲ್ಲಿ 10ರಿಂದ 11 ಪಾಯಿಂಟ್ ಇಟ್ಕೊಳ್ಳಿ. ಟಾರ್ಗೆಟ್ಗಳನ್ನ ದೊಡ್ಡದಾಗಿ ಇಟ್ಕೊಂಡಿರಿ, ಆಗುತ್ತೆ. ವೆಯ್ಟ್ ಮಾಡಿ ಅಷ್ಟೇ. ಇಲ್ಲಿ ಎರಡು ತರ ಆಗಿದೆ. ಇದನ್ನ ಕ್ಲೋಸ್ ಮಾಡ್ಕೊಂಡು ಮಾರ್ಕೆಟ್ ಬುಲ್ಲಿಶ್ ಕೊಟ್ರೆ ಒಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗುತ್ತೆ, ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ, ಸಿಮೆಂಟಿಕ್ ಟ್ರಯಾಂಗಲ್ ಬ್ರೇಕ್ಔಟ್ ಕೊಟ್ಟಂಗೂ ಆಗುತ್ತೆ. ಸೊ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಇದ್ರೆ ಇದಕ್ಕೆ ಗಿಫ್ಟ್ ನಿಫ್ಟಿ ಎಲ್ಲ ನೋಡ್ಕೊಂಡು ನೀವು ಟ್ರೇಡ್ ನ ಮಾಡ್ಬೋದು. ಸೊ ಬೇರಿಶ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಇದನ್ನ ಕಪ್ ಅಂಡ್ ಹ್ಯಾಂಡಲ್ ಅಂತಂದ್ರೆ ಅನ್ಕೋಬಹುದು. ಅದಕ್ಕಿಂತ ಮುಂಚೆ ಈ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ನ ಇಲ್ಲಿಗೆ ಬಂತು ಅಂದ್ರೆ ಇದೊಂದು ಕಪ್ ಅಂಡ್ ಹ್ಯಾಂಡಲ್ ಆಗುತ್ತೆ. ಸೊ ಇದ್ರ ಟಾರ್ಗೆಟ್ ಫಸ್ಟ್ ಇದು, ಸೆಕೆಂಡ್ ಟಾರ್ಗೆಟ್ ಈ ದೊಡ್ಡ ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ಇದು. ಎಂಟ್ರಿ ಬಂದ್ಬಿಟ್ಟು ನಿಮ್ದು ಸೇಫರ್ ಆಗಿರ್ಲಿ ಅಂತ ನಾನು ಹೇಳ್ತಾ ಇರೋದು. 25,456 ಎಸ್ ಎಲ್ ಬಂದ್ಬಿಟ್ಟು ಇದೇ ಲೈನಿಗೆ ಇಟ್ಕೊಂಡಿರಿ. ಯಾಕಂದ್ರೆ ಇಲ್ಲಿ ಬಂದು ಟಚ್ ಮಾಡಿ ಸಪೋರ್ಟ್ ತಗೊಂಡು ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 25,477 ಫಸ್ಟ್ ಟಾರ್ಗೆಟ್, 25,412, 25,387 ಟಾರ್ಗೆಟ್. ಸೊ ನಾಳೆ ನಿಫ್ಟಿ ಬೇರಿಶ್ ಆಗೋ ಚಾನ್ಸಸ್ ಕಮ್ಮಿ ಇರೋದು, ಬುಲ್ಲಿಶೇ ಇರೋದು. ಯಾಕಂದ್ರೆ ನಮ್ದು ಏನಿತ್ತು ಅಲ್ಲಿಗೆ ಬಂದು ಹೋಗಿದೆ ಮಾರ್ಕೆಟ್. ಬರ್ಬೇಕಿತ್ತು, ಟಚ್ ಮಾಡಿ ಎಲ್ಲ ಹೋಗ್ಬೇಕು ಅಂತ ಹೇಳಿದೆ. ಟಚ್ ಮಾಡಿದೆ. ಇವತ್ತಿಂದ ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ನೋಡಿ, ಬೇರಿಶ್ ಆದ್ರೆ ಈ ಪ್ರೈಸ್ ಬಂದಾಗ ವರ್ಕ್ ಮಾಡಿ. ಯಾಕಂದ್ರೆ ಇವತ್ತು ವಾಲಟಾಲಿಟಿ ಜಾಸ್ತಿ ಇರೋದ್ರಿಂದ ಸೈಡ್ ವೇಸ್ ಆಗ್ಬೋದು. ಬುಲ್ಲಿಶ್ ಅಲ್ಲಿ ಹೋದ್ರೆ ಚೆನ್ನಾಗಿ ಹೋಗ್ತಾನೆ. ಯಾಕಂದ್ರೆ ಕ್ಲೋಸ್ಡ್ ಕ್ಯಾಂಡಲ್ ಮತ್ತೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡ್ಕೊಂಡು ಹೋದಾಗ ಸಖತ್ ಬುಲ್ಲಿಶ್ ಕೊಡುತ್ತೆ ಮಾರ್ಕೆಟ್. ನೋಡ್ಕೊಂಡು ಎಕ್ಸಿಟ್ ಆಗಿ ಸೇಫ್ ಆಗಿರಿ. ಓಕೆನಾ? ಬಾಯ್.